ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಮಕ್ಕಳ ದಿನಾಚರಣೆ ಶುಭಾಶಯಗಳು. ಎಲ್ಲ ತಂದೆ ತಾಯಿಗಳಿಗೂ ನಮ್ಮ ಮಕ್ಕಳು ಈಗ ಎಲ್ರಿಗೂ ತುಂಬ ಆ್ಯಕ್ಟಿವ್ ಆಗಿರಬೇಕು, ಎಲ್ಲದರಲ್ಲೂ ಕಾಂಪಿಟೇಟ್ ಮಾಡಬೇಕು, ಚೆನ್ನಾಗಿ ಓದಬೇಕು, ಸ್ಪೋರ್ಟ್ಸಲ್ಲಿ ಇರಬೇಕು, ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲಿ ಇರಬೇಕು, ಎಲ್ಲ ಥರದಲ್ಲೂ ಮುಂದೆ ಇರಬೇಕು ಅಂತ ಆಸೆ ಇರುತ್ತಲ್ವ. ಅವ್ರು ದೊಡ್ಡವರಾದಮೇಲೆ ನಮ್ಮ ಮಕ್ಳು ಯಾಕೆ ಅದರಲ್ಲಿ ಇನ್ವಾಲ್ವ್ಮೆಂಟ್ ಇಲ್ಲ, ಪಾರ್ಟಿಸಿಪೇಟ್ ಮಾಡಲ್ಲ, ಇಂಟ್ರೆಸ್ಟ್ ಇಲ್ಲ ಅಂತ ಬೇರೆ ಮಕ್ಕಳ ಜೊತೆ ಕಂಪೇರ್ ಮಾಡ್ಕೊಳ್ಳೋ ಬದಲು ಈಗಲಿಂದನೇ ನಾವು ಅವ್ರನ್ನ ಬೆಳೆಸೋ ರೀತಿಯಲ್ಲಿ ಸಣ್ಣ ಸಣ್ಣ ಬದಲಾವಣೆಗಳನ್ನ ಮಾಡಿಕೊಂಡ್ರೆ ಅವ್ರಿಗೆ ಯಾವುದರಲ್ಲಿ ಆಸಕ್ತಿ ಇರುತ್ತೋ ಅದರಲ್ಲಿ ಅವ್ರು ಖಂಡಿತ ಮುಂದುವರಿತಾರೆ. ಮಕ್ಕಳಲ್ಲಿ 3 ಟೈಪ್ ಇರುತ್ತೆ. ನಾವು ಈಗಲಿಂದನೇ ಗಮನಿಸ್ಕೊಳ್ಬೇಕು ಅವ್ರ ಬಿಹೇವಿಯರ್ ಯಾವ ರೀತಿ ಇದೆ ಅಂತ. ಫಸ್ಟ್ ಟೈಪ್ ಬಂದು ತುಂಬ ಶಿಸ್ತಾಗಿರ್ತಾರೆ. ಕೂತ್ಕೊಂಡ್ರೆ ಕೂತ್ಕೊಳ್ತಾರೆ, ನಿಂತ್ಕೊಂಡ್ರೆ ನಿಂತ್ಕೊಳ್ತಾರೆ, ಊಟ ಮಾಡು ಅಂದರೆ ಏನು ಕೊಟ್ಟರು ತಿಂತಾರೆ, ನಂಗೆ ಬೇಡ ಅಂತ ಹೇಳಲ್ಲ, ಎಲ್ಲ ಅಕ್ಸೆಪ್ಟ್ ಮಾಡ್ತಾ ಇರ್ತಾರೆ. ಅಂದರೆ ಪೇರೆಂಟ್ಸ್ ಏನು ಹೇಳಿದ್ರು ಅದಕ್ಕೆಲ್ಲ ಓಕೆ ಓಕೆ ಅಂತಲೇ ಹೇಳ್ತಾರೆ. ಆಲ್ಮೋಸ್ಟ್ ಅವ್ರು ಅಪೋಸ್ ಮಾಡೋದೇ ಇಲ್ಲ ಏನೂ. ಅವ್ರು ತುಂಬ ಶಿಸ್ತಾಗಿ ಬೆಳೆದಿರ್ತಾರೆ. ಈ ರೀತಿಯ ಮಕ್ಕಳು ದೊಡ್ಡವರಾದ್ಮೇಲೆ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ ಅವರಿಗೆ ಅವರ ಸ್ವಂತ ಅಭಿಪ್ರಾಯ